ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಅನದರ್ ವಿಡಿಯೋ. ನಾನು ನಿಮ್ಮ ಸುನಿಲ್ ಮಲ್ನಾಡ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮೀಟಪ್ ಆಗೋಣ ಅಂತೇಳಿ ವೆಗಸಿಟಿ ಮಾಲಲ್ಲಿರುವ ಫಿಯೆಸ್ಟಾ ಹೋಟೆಲ್ಗೆ ಬಂದಿದ್ದೀವಿ. ಫಿಯೆಸ್ಟಾ ಹೋಟೆಲ್ಗೆ ಏನಕ್ಕೆ ಬಂದಿದ್ದೀವಿ ಏನು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿ ಅಪ್ಡೇಟ್ ಮಾಡ್ತೀನಿ. ಹಾಗೆ ನಾವು ಫ್ರೆಂಡ್ಸ್ ಎಲ್ಲ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗಿರೋದ್ರಿಂದ ಒಬ್ರೊಬ್ರು ಕಷ್ಟ ಸುಖ ಕೇಳ್ಕೊಂಡು ಒಬ್ರನ್ನೊಬ್ರನ್ನ ಕಾಲು ಎಳ್ಕೊಂಡು ಹಾಗೆ ಊಟ ಎಲ್ಲ ಆರ್ಡ್ರ್ ಮಾಡಿಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಊಟ ಅಂತೂ ಅನ್ಲಿಮಿಟೆಡ್ ಆಗಿತ್ತು. ಎಲ್ಲ ನಾನ್ ವೆಜ್ ಕೋಂಬೋ ತೊಗೊಂಡಿದ್ವಿ. 550 ರುಪೀಸಿಗೆ ನಾನ್ ವೆಜ್ ಕೋಂಬೋ, 500 ರುಪೀಸ್ಗೆ ವೆಜ್ ಕೋಂಬೋ ಅನ್ಲಿಮಿಟೆಡ್ ತೊಗೊಂಡಿದ್ವಿ. ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಅಂತೂ ಇಲ್ಲ. ಐಸ್ ಕ್ರೀಮ್ ಏನದ ಸಾಕಷ್ಟು ಐಸ್ ಕ್ರೀಮು. ದಿಲೀಪ್ ಶೇಖರ್ ಅವರೇ ಹೈಯೆಸ್ಟ್ ತಿಂದಿರೋದು. ಯಾವ ಐಟಮು ಬಿಡ್ಲ ಅನ್ನೋದೇನಿಲ್ಲ, ಎಲ್ಲ ಐಟಮು ಹೋಗಿ ತಿಂದಾನೆ. ಎಷ್ಟು ರೌಂಡ್ ತಿಂದಾನೆ ಅಂತ ಅವನಿಗೆ ಗೊತ್ತಿಲ್ಲ, ಅವನ ಹತ್ರನೇ ಕೇಳೋಣ ಬನ್ನಿ. ನನ್ನ ಮನ ರೂಪಾಯಿ ಕೊಟ್ಟಿದ್ದು ವರ್ತಿಲ್ಲ ಇವತ್ತು. ಇಷ್ಟು ಐಟಮ್ ಹಾಕೊಂಡವನೆ, ಚಿಕನ್ ಎಲ್ಲ ತಿಂದಾದ್ಮೇಲೆ ಇಷ್ಟು ಐಟಮ್ ಹಾಕೊಂಡು. ಇದು ಎಷ್ಟನೇ ರೌಂಡ್ ಅಣ್ಣ? ನೋಡು, ಹೊಟ್ಟೆ ತುಂಬ ತಿಂದು ಅಟ್ರಾಕ್ಟಿವ್ ಕಾಣೋದು ಏನೂ ಇಲ್ಲ ಅಂತವನೆ. ಇನ್ನು ಎಷ್ಟು ಅಣ್ಣ ಚಿಕನ್ ತಿಂದಿಯಲ್ಲ, ಹೀಟ್ ಆಗುತ್ತದೆ, ಸೌತೆಕಾಯಿ ತಿನ್ನು. ಆ ಕೇಕ್ ಏನಕ್ಕೆ ತಣ್ಣಗಿರ್ಲಿ ಹೊಟ್ಟೆ ಅಂತನಾ? ಸೈಡ್ಸಿಗೆ ಆನಿಯನ್ ಬೇರೆ. ರಾತ್ರಿ ಜೀರ್ಣಕ್ರಿಯೆ ಚೆನ್ನಾಗಿದೆ. ಹಾಂ, ಇದು ಫ್ರೂಟ್ ಸಾಲಿಡ್ ಬೇಡವಾ? ಇಲ್ಲಿದೆ ನೋಡಿ, ಚೆನ್ನಾಗಿದೆ. ಹಾಂ, ಹಾಕೊಂಡ ಕಿಶೋರ್ ಅವರು ಸೂಪ್, ಇದು 3ನೇ ರೌಂಡು ಸೂಪ್ ಕುಡಿತಾ ಇರೋದು. ಫುಲ್ ಡಬ್ಬನ್ ಖಾಲಿ ಮಾಡಿ ನೋಡಿ. ಒಂದ್ಸಾಗಲ್ಲ ಅಂತ 2 ಸೂಪು. ಇನ್ನು ದಿಲೀಪಂಗಂತೂ ಏನೋ ಹೇಳಂಗೆ ಇಲ್ಲಿ, ಹೋಟ್ಲಲ್ಲಿ ಯಾವುದೂ ಬಿಡ್ಲ. ಎಲ್ಲ ಐಟಮ್ನು 2 ರೌಂಡ್ ತಿಂದವನೆ. ಈಗ ಸೂಪ್ ಇದ್ದು ಎಷ್ಟನೇ ರೌಂಡ್ ಅಣ್ಣ? ಸೂಪು ಸೋಪ್ ಇದೆ ಫಸ್ಟ್ ನೋಡಿದ್ದು, ಗೊತ್ತೇ ಇರಲಿಲ್ಲ ಸೋಪ್ ಐತೆ ಅಂತ. ಹಾಂ, ಐಸ್ ಕ್ರೀಮ್ ಎಷ್ಟು ಬೌಲ್ ತಿಂದ್ರಿ? ಇಲ್ಲ, ಖಾಲಿ. ಇಲ್ಲಿ ತುಂಬ 2 ರೌಂಡ್ ಹಾಕೊಂಡು ಎಲ್ಲ ಖಾಲಿ ಮಾಡೋದು. ಏನ್ ಬೇಕೋ ಎಲ್ಲ ಖಾಲಿ, ಇದು ಖಾಲಿ, ಎಲ್ಲ ಖಾಲಿ ಖಾಲಿ ಎಲ್ಲ ಖಾಲಿ ಖಾಲಿ. ಐಸ್ ಕ್ರೀಮಿಗೆ ಜಾಮೂನ್ ಹಾಕೊಂಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆ ಕಡೆ ಇರುತ್ತೆ ಬಿಸಿ ಐತೆ ಬೇಡ. ಚಿಕನ್ ತಿಂದು ಹೀಟ್ ಆಗಬಾರ್ದಲ್ಲ, ಅದಕ್ಕೆಲ್ಲ ಸೈಡ್ಸ್ ಏನೋ ಫ್ರೂಟ್ ಸಾಲಡ್ ಅಂತ. ಬರೀ ಪಪ್ಪಾಯ ಹಾಕಿಟ್ಟವಲ್ಲ. ಹಾಕಿಷ್ಟು ಕೇಕ್. ಅಣ್ಣಂದು 3ನೇ ಸತಿ ಐಸ್ ಕ್ರೀಮ್ ತಿಂತಾರೆ. 2ನೇ ಸಲ ಐಸ್ ಕ್ರೀಮ್ 500 ರೂಪಾಯಿ ಐಸ್ ಕ್ರೀಮ್ ತಿಂತಾನೆ. ಹೇಳ್ಬೇಕು ಅಂದ್ರೆ ಐಸ್ ಕ್ರೀಮ್ ಖಾಲಿ ಆಗೋಯ್ತು. ಬೈಕ್ ಅಂತ ಹೋಟ್ಲರ್ ನಮ್ಮ ಮಗಳಿಗೆ ಎಷ್ಟು ಐಸ್ ಕ್ರೀಮ್ ತಿಂತೀರ ಅಂತ. ಇಷ್ಟ ಐಟಮ್ ತಗೊಂಡಿದ್ದೀನಿ. ಐಸ್ ಕ್ರೀಮ್ಗೆ ಜಾಮೂನ್ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೆ ಚಿಕನ್ ತಿಂದಿದ್ದಕ್ಕೆ ಹೀಟ್ ಆಗಬಾರ್ದು ಅಂತೇಳಿ ಸೌತೆಕಾಯಿ, ಹಾಗೆ ಸ್ವೀಟ್ಸ್ ತಗೊಂಡಿದ್ದೀನಿ. ಅಣ್ಣ ಎಷ್ಟನೇ ರೌಂಡ್ ಅಣ್ಣ ಇದು? ಮತ್ತೆ ಹಾಂ, ಇಲ್ಲ ನೋಡಿ, ಸ್ವಲ್ಪ ಮುಖ ತೋರಿಸೋ. ಸುಳ್ಳು ಹೇಳ್ತಿದ್ಯಾ? 3 ರೌಂಡ್ ತಿಂದ್ಬಿಟ್ಟೀಗ. ಇದು ಎಷ್ಟನೇ ರೌಂಡ್ ಇದು? ಬರೀ ಐಸ್ ಕ್ರೀಮೇ ನೋಡಿ. ಇದು 4ನೇ ಬೌಲ್ ತಿಂತಾ ಇರೋದು, ಕಾಣಿಸ್ತಾ ಇದೆಯಾ? ಬಟ್ ಚಿಕನು ಮತ್ತು ಫಿಶ್ ಎಲ್ಲ ತಿಂದು ಸೆಕೆಂಡ್ರಿ. ಬರೀ 4ನೇ ರೌಂಡ್. ಇವರೊಬ್ಬರೇ ನೋಡಕ್ಕೆ ನೋಡಿ ಎಷ್ಟು ಸಣ್ಣದಾಗಿದ್ದಾರೆ. 4ನೇ ರೌಂಡ್ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಅಭಿ ನಾಳೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ರೆಡಿ ಆಗಿ. ನಮ್ಮ ಕಲ್ಪನಕ್ಕ ಅವರ ಸ್ಪೆಷಲ್ ಐಸ್ ಕ್ರೀಮ್ ಬಿರಿಯಾನಿ ಜೊತೆ ಯಾರು ಐಸ್ ಕ್ರೀಮ್ ತಿನ್ನೋದು ನೋಡಿದ್ದೀರಾ? ನಮ್ಮ ಕಲ್ಪನಕ್ಕ ಅವ್ರು ತಿಂತಾರೆ ನೋಡಿ. ಅಣ್ಣ ಎಷ್ಟನೇ ರೌಂಡ್ ಬಂದಿದ್ದು ನೀವೆಲ್ಲ? ಮತ್ತೆ ದಿಲೀಪ್ ಶೇಖರ್ ಅವರೇ ನಿಮಗೆ ಎಲ್ಲ ನೋಡಿ. ಇವಾಗ ಜಸ್ಟ್ ಹೋಗೋವನೆ ಮತ್ತೆ ಬಂದ ನೋಡಿ. ಹೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ ನೋಡಿ. ಬಟ್ಲಿ ನೋಡಿ, ಇದು ನಂದಲ್ಲ. ಸುಳ್ಳು ಹೇಳಿ, ಎಷ್ಟು ಸುಳ್ಳು ಹೇಳ್ತಾನೆ ಇದರಲ್ಲೇ ಗೊತ್ತಾಗ್ತದೆ ನೋಡಿ ಗೈಸ್. ಅವರಾದ್ರೂ ಪಾಪ ಎಷ್ಟು ಅಂತ ಐಸ್ ಕ್ರೀಮ್ ತಂದು ಹಾಕ್ತಾರೆ ಹೇಳಿ. ಐಸ್ ಕ್ರೀಮ್ನೇ ಊಟ ಥರ ತಿಂದರೆ ಇವರು. ಅದು ಐಸ್ ಕ್ರೀಮ್ ಊಟ ಅಲ್ಲ. ಕೊಟ್ಟಿರೋ 550 ರೂಪಾಯಿಗೆ ಮೋಸ ಮಾಡ್ದಂಗೆ ಹೊಟ್ಟೆ ತುಂಬ ನಾನ್ ವೆಜ್ ಊಟ ತಿಂದು ಕೊನೆಯದಾಗೊಂದು ಐಸ್ ಕ್ರೀಮ್ ತಿಂದ್ವಿ.
ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿರೋ ರೀಸನ್ ಬಂದ್ಬಿಟ್ಟು ಆಗಸ್ಟಲ್ಲಿ ಲಾಂಗ್ ಲೀವ್ ಇರೋದ್ರಿಂದ ನಮ್ಮ ಕರ್ನಾಟಕ ಸಂಚಾರಿ ಬೈಕ್ ರೈಡ್ ಟೀಮಿಂದ ಒಂದು ಬೈಕ್ ರೈಡ್ ಲಾಂಗ್ ರೈಡ್ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ. ಫೈನಲ್ ಆಗಿ ಎಲ್ಲರೂ ಡಿಸ್ಕಸ್ ಮಾಡಿ ಫೈನಲ್ ಆಗಿ 4 ಡೇಸ್ನ ಪ್ಲಾನ್ ಮಾಡಿದ್ವಿ. 4 ಡೇಸ್ ಮಾನ್ಸೂನ್ ರೈಡ್ ಟ್ರಿಪ್ಪಲ್ಲಿ ಯಾವ ಸ್ಟೇಟಿಗೆ ಹೋಗ್ತೀವಿ, ಯಾವ್ಯಾವ ಪ್ಲೇಸ್ನ ಎಲ್ಲ ಕವರ್ ಮಾಡ್ತೀವಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್ ಎಲ್ಲ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸುನಿಲ್ ಮಲ್ನಾಡ್ ಅಕೌಂಟ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.